ಯಾಕೆಂದ್ರೆ ಈಗ ನೋಡ್ರಲ್ಲ, ಈ ಕೆಲವೊಂದಿಷ್ಟು ಹಳ್ಳಿಗಳಲ್ಲೇ ಅಲ್ಲೆಲ್ಲ ಗ್ರಾಮ ಪಂಚಾಯತಿಗಳಲ್ಲೇ ಕೆಲವೊಂದಿಷ್ಟು ಇಂಡಸ್ಟ್ರಿನ ಶುರು ಮಾಡಬೇಕು ಅಂತ ಸರ್ಕಾರ ಯೋಜನೆಗಳನ್ನ ಹಾಕ್ಕೊಳ್ತಾ ಇದ್ದಾರೆ. ಅದು KIADB ಮೂಲಕ ಇಂಥ ಕಟ್ಟಡಗಳನ್ನ ಹಳ್ಳಿಗಳೇನೋ ಮಾಡಿದ್ದಾರೆ ಕೆಲವೊಂದು ಇಂಡಸ್ಟ್ರಿಗಳ ಶುರುವಾಗಿ. ಆದರೆ ಅದರಿಂದ ವಸೂಲಾಗುವಂಥ ತೆರಿಗೆಯನ್ನು ಅಲ್ಲಿಯ ಗ್ರಾಮ ಪಂಚಾಯತಿ ಕೊಡಬೇಕಾಗಿತ್ತು, ಅಲ್ಲಿ ಪಂಚಾಯತಿ ಸಲ್ಲಿಸಬೇಕಾಗಿತ್ತು, ಅಲ್ಲಿಲ್ಲ. ಯಾಕಂದ್ರೆ ಪಂಚಾಯತಿಯ ಅಥವಾ ಗ್ರಾಮದ ಆಸ್ತಿ ತೆರಿಗೆ ಮತ್ತು ಕಟ್ಟಡ ತೆರಿಗೆ ಬಿಟ್ಟು ಮತ್ತೆ ಬರೋದಿಲ್ಲ. 75 to 80% ಅದ. ಇವೇನು ಕೆಲವೊಂದು ಇಂಡಸ್ಟ್ರಿಗಳು ಮಾಡಲಿಕ್ಕೆ ಇತ್ತೀಚೆಗೆ ಸರ್ಕಾರದ ಒಂದೇನೋ ಅನುದಾನ ನೆಲೆಗಟ್ಟಲು ಹೇಗೋ ಮಾಡ್ತಾಯಿದ್ದಾರೆ. ಹಳ್ಳಿಯಲ್ಲಿ ಇಂಡಸ್ಟ್ರಿಗಳು ಬೆಳೀಲಿ, ಕೃಷಿ ಆಧಾರಿತ ಉದ್ಯೋಗಗಳು ಬೆಳೀಲಿ ಅಂತೇಳಿ. ಆದರೆ ಕೈಗಾರಿಕೆಗಳು ಏನದಲ್ಲ ಅದ್ರ ತೆರಿಗೆ ಮಾತ್ರ ಇವ್ರಿಗಿಲ್ಲ, ಪಂಚಾಯತಿಗಳಿಗಿಲ್ಲ. ಮತ್ತು ಎಲ್ಲಿ ಹೋಗ್ತದೆ ಅದು? ಮತ್ತು KIADBಗೆ ಹೋಗಿಬಿಡ್ತದೆ. ಅವ್ರು ತಗೋತಾರೆ ಅದನ್ನು. ಇದು ಹಿಂಗೆ ಆಗಬಾರ್ದು. ಇದು CAG ಅವರು ವರದಿ ಮಾಡ್ತಾಯಿದ್ದಾರೆ. ಇದು ತಪ್ಪಿದು. ಅಲ್ಲಿ ದುಡ್ಡು ಅಲ್ಲೇ ಉಳಿಬೇಕು ಅಂತೇಳಿ. ಮೂಲ ಉದ್ದೇಶ ಏನಪ್ಪ? ಗ್ರಾಮ ಪಂಚಾಯತಿ ಸ್ವತಂತ್ರ ಆಗಬೇಕು, ತನ್ನ ಕಾಲ ಮೇಲೆ ನಿಲ್ಬೇಕು. ಪ್ರತಿಯೊಂದಕ್ಕೂ ರಾಜ್ಯದ ಕಡೆನೋ ಕೇಂದ್ರ ಕಡೆ ನೋಡ್ತಾ ನಿಲ್ಬಾರ್ದು ಅಂತೇಳಿ. ಅದಕ್ಕಾಗಿ ಡಿಸೆಂಟ್ರಲೈಸೇಷನ್ ಮುಖ್ಯ. ಹಣನ ಉಳಿದ ರಾಜಕೀಯ ಅಧಿಕಾರ ಮತ್ತು ಬೇರೆ, ನಾ ಸದಸ್ಯ ಆಗಬೇಕು, ನಾ ಅಧ್ಯಕ್ಷ ಆಗಬೇಕು, ನಾ ಉಪಾಧ್ಯಕ್ಷ ಆಗಬೇಕು, ಇವ್ರು ಎದಕ್ಕಾಗೋದು? ರಾಜಕೀಯ ಮಂದಿ ಈ ಆರ್ಥಿಕ ಅಭಿವೃದ್ಧಿಯನ್ನು ಹಳ್ಳಿಯಲ್ಲಿ ಹೇಗೆ ಮಾಡಬೇಕು, ಏನು ಮಾಡಿದ್ರೆ ಒಳ್ಳೇದಾಗ್ತದೆ, ನಮಗೇನು ಉತ್ಪನ್ನ ಬರ್ತದೆ, ನಮಗೆ ಕಚ್ಚಾ ವಸ್ತುಗಳಿದ್ದಾವೆ, ಆ ಕಚ್ಚಾ ವಸ್ತುವಿನ ನೆಲೆಗಟ್ಟಲ್ಲಿ ಏನು ಕೈಗಾರಿಕೆಗಳು ಮಾಡಬೇಕು ಇವೆಲ್ಲ ವಿಚಾರ ಮಾಡಿ ಆ ಪಂಚಾಯತಿ ಡಿಸಿಷನ್ ತೊಗೊಂಡು ಅದರ ಮೂಲಕ ಸರ್ಕಾರಕ್ಕೆ ತಿಳಿಸಿ ಸರ್ಕಾರದಿಂದ ಕೈಗಾರಿಕೆಗಳನ್ನು ಸ್ಯಾಂಕ್ಷನ್ ಮಾಡಿಕೊಂಡು ಅವುಗಳನ್ನು ನಡೆಸುವಂಥ ವ್ಯವಸ್ಥೆ ಮಾಡಿ ಕಟ್ಟಡಕ್ಕೂ ಮತ್ತದಕ್ಕೂ ಅನುಕೂಲ ಮಾಡಿ ಆ ತೆರಿಗೆ ಜೊತೆಗೆ ಆ ಇಂಡಸ್ಟ್ರಿ ನಡೀತಿರುವಂಥ ಏನು ಉತ್ಪನ್ನ ಬರ್ತದೆ ಅದ್ರ ಟ್ಯಾಕ್ಸನ್ನು ಅಲ್ಲಿ ಸೇರಿಸಬೇಕು. ಅಂದಾಗ ಒಂದಿಷ್ಟು ಸ್ವತಂತ್ರವಾಗಿ ನಮ್ಮ ಗ್ರಾಮ ಪಂಚಾಯತಿಗಳು ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯ. ದುಡ್ಡಿಂದ ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇಲ್ಲಿ ಇಲ್ಲ. ಕೈಗಾರಿಕೆಗಳು KIADB ಏನು ಮಾಡ್ತದೆ? ಪ್ರದೇಶ ಇದೇನು ಕೈಗಾರಿಕಾ ಇದದ ಆಯೋಗದ ಅಥವಾ ಮಂಡಳಿ ಅದ, ಅವರು ಅದನ್ನು ಟ್ಯಾಕ್ಸ್ ಅವ್ರು ತೊಗೊಂಡು ಹೋಗಿಬಿಡ್ತಾರೆ. ಅಂದಾಗ ಶ್ರೀಮಂತ ಹಂಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮತ್ತು ಶಾಸಕರುಗಳೇ ಮತ್ತೆ ನೋಡ್ಬೇಕು, ನಮ್ಗೆ ಏನು ಮಾಡಿಸ್ರಿ, ನಮ್ಗೆ ಹಾದಿ ರೋಡ್ಗಿಟ್ಟು ಏನ್ರಿ ಕಾಂಕ್ರೀಟ್ ಹಾಕಿಸ್ರಿ, ನಮ್ಮ ಏನಪ್ಪ ಬಚ್ಚಲುಗಳಿಗೆ ಏನು ಅನುಕೂಲ ಮಾಡಿ ನೀರು ಹರಿದು ಹೋಗುವಾಗ ಇಂಥ ಬೇಡಿಕೆ ಶಾಸಕರ ಮುಂದೆ ಹೋಗುವಂಥ ಬರ್ತಾರೆ. ಆಯಾ ಕ್ಷೇತ್ರ ಶಾಸಕರಿಂದ ಅದು ಮತ್ತೆ ಅವನು ಲೀಡರ್. ಆ ಶಾಸಕ ಹೇಳಿದ್ದ ಮಾತು. ಅಲ್ಲಿ ಅಧ್ಯಕ್ಷರು ಏನಪ್ಪ ಅಂದರೆ ಈ ಶಾಸಕರ ಸ್ಲೇವ್ಗಳು, ಗುಲಾಮ್ ಇದ್ದಂಗೆ ಅವರು. ಅಧ್ಯಕ್ಷರಲ್ಲಿ, ಉಪಾಧ್ಯಕ್ಷರಲ್ಲಿ, PDO ಇರಲಿ, ಯಾರೂ ಇರಲಿ, PDO ನೇಮಿಸೋರು ಯಾರು? ಸರ್ಕಾರ. ಹೀಗಾಗಿ ಸರ್ಕಾರ ನೇಮಿಸಿದಾಗ PDO ಸಹಜವಾಗಿನ ಶಾಸಕ ಋಣಿಯಾಗಿರ್ತಾನೆ. ಶಾಸಕ ಹೇಳಿದಾಗ ಕೇಳ್ಕೊಂಡು ಹೋಗ್ತಾ ಇದ್ದಾನೆ. ಹೀಗಾಗಿ ಪರ್ಸೆಂಟೇಜ್ ವ್ಯವಸ್ಥೆ ಎಲ್ಲ ಕಡೆ ಪರ್ಸೆಂಟೇಜ್ ಈಗಾಗಲೇ ಪರ್ಸೆಂಟೇಜ್ ಚರ್ಚೆ ಆಗ್ಯಾಗಿದೆ. 40%, ಸ್ವತಃ ಪ್ರಧಾನಿ 50%, 60% ಅಂತಾರೆ. ನಡೀತದೆ ಅಂತೇಳಿ ನಾನು ಭ್ರಷ್ಟಾಚಾರವನ್ನು ಸಹಿಸುವುದಿಲ್ಲ ಹೊರಗಾಗ್ತಾನೆ ಅಂತಾರೆ. ಮತ್ತು ನಡೆದ ಮತ್ತು ಯಾಕೆ ಸಹಿಸಿದ್ರು ಇಲ್ಲಿವರೆಗೆ ಅಂತಂದ್ರೆ ಮೌನ ಆಗಿಬಿಡ್ತಾರೆ. ತಮ್ಮ ಸುತ್ತಮುತ್ತಲ ಭ್ರಷ್ಟರು ಕುಡಿಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅಂದಾಗ ವ್ಯವಸ್ಥೆ ಸುದ್ದಾಗೋದು ಹೆಂಗೆ ಆಗ್ತದೆ? ಮತ್ತು ನಮ್ಮ ಗ್ರಾಮ ಪಂಚಾಯತ್ಗಳು ಸ್ಟ್ಯಾಂಡರ್ಡ್ ಆಗೋ ಅಥವಾ ಒಂದು ಗಟ್ಟಿ ನಿಲ್ಲೋದು ಹೆಂಗೆ ನಿಲ್ಲಿಕ್ಕೆ ಸಾಧ್ಯ? ಉತ್ಪನ್ನ ಇಲ್ಲ ಅವ್ರದ್ದು. ಪ್ರತಿಯೊಂದಕ್ಕೆಲ್ಲ ಸರ್ಕಾರಗಳು ನೋಡೋದು, ಶಾಸಕಗಳು ನೋಡೋದು, ಶಾಸಕ ಕೊಟ್ಟು ತೊಗೊಳ್ಳೋದು, ಶಾಸಕ ನಾನು ಪಾಲ ತೊಗೊಳ್ತಾನೆ, ಅದರಂತರ ಉಳಿದವ್ರು ಪಾಲ ತೊಗೊಳ್ತಾನೆ, PDO ಪಾಲ ತೊಗೊಳ್ತಾನೆ, ಅಲ್ಲಿ ಅಧ್ಯಕ್ಷ ಪಾಲ ತೊಗೊಳ್ತಾನೆ, ಉಪಾಧ್ಯಕ್ಷ ಪಾಲ ತೊಗೊಳ್ತಾನೆ, ಸದಸ್ಯರು ಅವರು ಪಾಲ ತೊಗೊಳ್ತಾರೆ. ಕಡೆಗೆ ಏನು ಡೆವಲಪ್ಮೆಂಟ್ ಆಗೋದು? ಗಳಗಂಟೆ. ಇದು ಈ ವ್ಯವಸ್ಥೆಯ ದುರಂತ ಚಿತ್ರಣ. ಇದು ಬಿಟ್ಟು ಮತ್ತೇನಿಲ್ಲ. ಹಾಗಾಗಿ ಹೋಗೋದು ಹೆಂಗೆ? ಯಾವಾಗ ಹೋಗೋದು?